ಅರ್ಥ ಆಯ್ತಾ? ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಆಗಿರ್ತದೆ, ಅದು ಕೋರ್ಟಲ್ಲಿ ಖುಲಾಸೆ ಆಗಿರ್ತದೆ, ಅದರ ರೌಡಿ ಪಟ್ಟ ಹೆಸರಲ್ಲಿ ಇರ್ತದೆ, ಹೌದಾ? ವಯಸ್ಸಾಗಿರ್ತದೆ, 60 ವರ್ಷ ಆಗಿರ್ತದೆ, 55 ವರ್ಷ 60 ವರ್ಷ ಆಗಿರ್ತದೆ. ಆದ್ರೂ ಅವರು 30 ವರ್ಷದಿಂದ ರೌಡಿ ಪಟ್ಟದಲ್ಲೇ ಬಂದಿರ್ತಾರೆ. ಅವ್ರ ನಡತೆ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನ ನಮಗೆ ಕರೆಕ್ಟಾಗಿ ವೆರಿಫೈ ಮಾಡಿ ನಮಗೆ ವರದಿ ನೀಡಕ್ಕೆ ಹೇಳಿದ್ದಾರೆ. ಹಾಗಾಗಿ ಮುಂದಿನ ವಾರದಲ್ಲಿ ನಮಗೆ ನಮ್ಮ ಅಧೀಕ್ಷಕರು ಮತ್ತು ಉಪಾಧೀಕ್ಷಕರು ಎಲ್ಲ ಬರ್ತಾರೆ ನೆಲಮಂಗಲಕ್ಕೆ. ಹಾಗಾಗಿ ನಿಮಗೆ ಇದೊಂದು ಮುಂದೆನೇ ಕರೆದು ಒಂದು ಅವಕಾಶ, ತಿಳುವಳಿಕೆ ನೀಡ್ತಾ ಇದ್ದೀವಿ. ನಿಮ್ಮಲ್ಲಿ ಏನೋ ಕೋರ್ಟಿಗೆ ಹೋಗಿರ್ತೀರಾ, ಕೋರ್ಟಲ್ಲಿ ಇದು ಮಾಡ್ಕೊಂಡು ಬಂದಿರ್ತೀರಾ, ಕ್ಲೋಸ್ ಮಾಡೋಕ್ಕೆ ಇದು ಮಾಡ್ಕೊಂಡು ಬಂದಿರ್ತೀರಾ, ಅಥವಾ ಏನೇನಿರುತ್ತೆ ಒಂದು ದಾಖಲಾತಿಗಳು ನಮ್ಗೆ ಹೇಳಬೇಕು. ಕೋರ್ಟಲ್ಲಿ ಖುಲಾಸೆಗಳಾಗಿರ್ತದೆ ಕೇಸ್ಗಳು, ಅದನ್ನೆಲ್ಲ ನಮ್ಗೆ ಇವಾಗ ನಾವು ನಿಮ್ಮ ರಿಜಿಸ್ಟ್ರಿಗಳಿರ್ತದೆ ಎಲ್ಲ ಬರ್ಕೊಂತೀವಿ, ಹೌದಾ? ಎಲ್ಲರೂ ಬರಬೇಕು, ಎಲ್ಲರೂ ಹೇಳಬೇಕು. ಬಟ್ ಅದು ಬಿಟ್ಟು ಯಾರು ರೆಗ್ಯುಲರ್ ಮಾಡ್ತಾ ಇದ್ದಾರೆ ಅವ್ರದ್ದು ಕಂಟಿನ್ಯೂ ಆಗ್ತದೆ, ಅವ್ರಿಗೆ ಬೇರೆ ಬೇರೆ ಥರ ಆ್ಯಕ್ಷನ್ನು ಆಗ್ತದೆ. ಹಾಗಾಗಿ ನಿಮ್ಮನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಅರ್ಧ ಗಂಟೆ ಅಷ್ಟೇ. ಒಬ್ಬೊಬ್ಬರಾಗಿ ಕೇಳ್ತೀವಿ, ನಿಮ್ಮ ಮಾಹಿತಿಗಳನ್ನ ಕೊಡಿ. ನಾವು ನೆಕ್ಸ್ಟು ನಿಮ್ಮದು ಫೋನ್ ನಂಬರ್ಗಳು, ನಿಮ್ಮ ಅಡ್ರೆಸ್ಗಳು, ನೀವು ಎಲ್ಲಿ ವಾಸ ಮಾಡ್ತೀರಾ, ಎಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ತಂದೆ ತಾಯಿ ಫೋನ್ ನಂಬರು, ನಿಮ್ಮ ಮನೆಯವ್ರ ಫೋನ್ ನಂಬರು, ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಆಕ್ಸೆಸಬಲ್ ಆಗಬೇಕು. ಈಗ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ನೀವು ಎಲ್ಲ ಹೋಗಿರ್ತೀರ, ಗುಲ್ಬರ್ಗ ಹೋಗಿರ್ತೀರ, ನಿಮ್ಮ ಫೋನ್ ನಮಗೆ ಸಿಗೋದಿಲ್ಲ. ನಿಮ್ಮ ಮನೆಯವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರೆ, ನೀವು ಫೋನ್ ಮಾಡಿದ್ರೆ ಅವತ್ತು ಸಾಹೇಬರು ಬರೋ ದಿವಸ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಅದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಸಾಹೇಬರು ಒಳ್ಳೆ ಮನ್ಸು ಮಾಡಿದ್ದಾರೆ. ಸೊ ಅವಾಗ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ನಾನು ನಿಮಗೆ ಎಲ್ಲರಿಗೂ ಕರೆಸಿ ಹೇಳ್ತಾ ಇರೋದು, ನಿಮ್ದು ಈಗ ಎಲ್ಲ ಅಪ್ಡೇಟ್ ಮಾಡ್ಕೊತೀವಿ. ನಿಮ್ಮ ಫೋನ್ ನಂಬರ್ ಆಗಲಿ, ಇಮೇಲ್ ID-ಗಳಾಗಲಿ, ನಿಮ್ಮ ಮನೆ ಅಡ್ರೆಸ್ಗಳಾಗಲಿ, ನಿಮ್ಮ ಆಧಾರ್ ಕಾರ್ಡ್ಗಳಾಗಲಿ, ಅರ್ಥ ಆಯ್ತಾ? ನಿಮ್ಮದು ಕೇಸ್ ಯಾವುದಾದ್ರೂ ಕೋರ್ಟಲ್ಲಿ ಆದೇಶ ಆಗಿ ಅದನ್ನು ನಿಮ್ಮ ಕೈ ಬಿಟ್ಟಿದ್ರೆ, ಅಥವಾ ನಿಮ್ಮನ್ನು ನಿರಪರಾಧಿ ಅಂತ ಪರಿಗಣಿಸಿದರೆ, ಅದನ್ನು ನಾವು ತಗೊಂಡು ನಿಮ್ಮ ರೆಕಾರ್ಡಲ್ಲಿ, ರಿಜಿಸ್ಟ್ರಿಗಳಲ್ಲಿ ನಮೂದು ಮಾಡ್ಕೊತೀವಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲರೂ ನಮಗೆ ಸಹಕರಿಸ್ಬೇಕು, ಸ್ಪಂದಿಸಬೇಕು. ಮುಂದಿನ ಸೋಮವಾರ ಅಥವಾ ಬುಧವಾರದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಅಷ್ಟರೊಳಗೆ ನಾವು ಇದೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಕರೆದಿದ್ದೀವಿ ನಿಮ್ಗೆ.